ನಮಸ್ಕಾರ. ಮೇಷರಾಶಿಯ ಎಲ್ಲರಿಗೂ ಸ್ವಾಗತ. ಬರಲಿರುವ ಈ 3 ದಿನಗಳು ಇದೆಯಲ್ಲ, ಅವು ನಿಮ್ಮ ಪಾಲಿಗೆ ಕೇವಲ ಸಾಮಾನ್ಯ ದಿನಗಳಲ್ಲ. ಆಕಾಶದಲ್ಲಿ ಒಂದು ಅಪರೂಪದ ತುಂಬಾನೇ ಶಕ್ತಿಯುತವಾದ ಜ್ಯೋತಿಷ್ಯ ಘಟನೆ ನಡೀತಾ ಇದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡೋಕೆ ಸಿದ್ಧವಾಗಿದೆ. ಹಾಗಾದ್ರೆ ಏನಿದು ವಿಶೇಷ? ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಮಾತನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಈಗ ಆಗಿರುವ ಬದಲಾವಣೆಗಳು ಬರೀ ತಾತ್ಕಾಲಿಕ ಅದೃಷ್ಟ ಅಂತ ಅಂದ್ಕೊಳ್ಬೇಡಿ. ಬದಲಾಗಿ ಇದು ನಿಮ್ಮ ಜೀವನದಲ್ಲಿ ಶುರುವಾಗಿರುವ ಒಂದು ದೀರ್ಘಕಾಲದ ಸ್ವರ್ಣಯುಗದ ಅಡಿಪಾಯ. ಹೌದು, ಬ್ರಹ್ಮಾಂಡವೇ ನಿಮಗೆ ಸ್ಥಿರವಾದ ಸಮೃದ್ಧಿಯ ಬಾಗಿಲನ್ನು ತೆರೆಯಕ್ಕೆ ಮುಂದಾಗಿದೆ. ಜೀವನದಲ್ಲಿ ನೋಡಿ, ಕೆಲವೊಂದು ಸಲ ಇದ್ದಕ್ಕಿದ್ದಂತೆ ತಿರುವುಗಳು ಸಿಗತ್ತೆ ಅಲ್ವಾ? ಒಂದು ಚಿಕ್ಕ ಅವಕಾಶವೇ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಈಗ ಮೇಷರಾಶಿಯವರಿಗೆ ಅಂತಹದ್ದೇ ಒಂದು ದೊಡ್ಡ ಘಟ್ಟ ಬಂದಿದೆ. ಒಂದು ವಿಶೇಷವಾದ ಗ್ರಹಗಳ ಸಂಯೋಗವು ನೇರವಾಗಿ ನಿಮ್ಮ ಹಣಕಾಸಿನ ಭವಿಷ್ಯವನ್ನೇ ಜಾಗೃತಗೊಳಿಸ್ತಿದೆ. ಹಾಗಾದರೆ ಈ ದೊಡ್ಡ ಅವಕಾಶದ ಹಿಂದೆ ಇರೋ ಆ ಶಕ್ತಿ ಯಾವುದು? ಅದನ್ನೇ ನಾವು ಲಕ್ಷ್ಮೀ ಯೋಗ ಅಂತ ಕರೆಯೋದು. ಇದು ಸುಮ್ಮನೆ ಒಂದು ಜ್ಯೋತಿಷದ ಪದ ಅಷ್ಟೇ ಅಲ್ಲ, ಇದು ನಿಮ್ಮ ಸಂಪತ್ತಿನ ಬಾಗಿಲನ್ನೇ ತೆರೆಯುವ ಒಂದು ಆಕಾಶದ ಕೀಲಿ ಇದ್ದ ಹಾಗೆ. ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಮಾಡೋಣ. ಲಕ್ಷ್ಮೀ ಯೋಗ ಅಂದರೆ ಬರೀ ಹಣ ಬರುತ್ತೆ ಅಂತ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಹಣ ಬರೋಕ್ಕಿರೋ ಎಲ್ಲ ದಾರಿಗಳು ಓಪನ್ ಆಗೋ ಸಮಯ ಇದು. ಎಲ್ಲೋ ಸ್ಟಕ್ ಆಗಿದ್ದ ದುಡ್ಡು ವಾಪಸ್ ಬರ್ಬೋದು, ಅಥವಾ ನಿಮಗೆ ಹೊಸ ಹೊಸ ಇನ್ಕಮ್ ಸೋರ್ಸ್ಗಳು ಕಾಣಿಸ್ಕೊಳ್ಬೋದು. ನಿಮ್ಮ ಕೆಲಸದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯನ್ನು ಕೂಡ ನೀವು ಕಾಣ್ಬೋದು. ಈ ದಿನಗಳಲ್ಲಿ ಬರೋ ಚಿಕ್ಕ ಚಿಕ್ಕ ಸುಳಿವುಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಲಕ್ಷ್ಮೀ ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಗೊತ್ತಾ? ಇದು 3 ಪವರ್ಫುಲ್ ಗ್ರಹಗಳ ಒಂದು ಅದ್ಭುತ ಕಾಂಬಿನೇಷನ್. ಮೊದಲನೇದು ಮಂಗಳ, ನಿಮ್ಮಲ್ಲಿ ಧೈರ್ಯ, ಆಕ್ಷನ್ ತಗೊಳ್ಳೋ ಶಕ್ತಿ ಕೊಡುತ್ತೆ. ಎರಡನೇದು ಶುಕ್ರ, ಸಂಪತ್ತು ಮತ್ತು ಆಕರ್ಷಣೆಯನ್ನು ತರುತ್ತೆ. ಇನ್ನು ಗುರು, ಅದೃಷ್ಟ ಮತ್ತು ಬೆಳವಣಿಗೆಯನ್ನು ಕೊಡುತ್ತೆ. ಈ 3 ಶಕ್ತಿಗಳು ಒಂದಾದಾಗ ಏನಾಗುತ್ತೆ? ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಖಂಡಿತ. ಸರಿ, ಈ ಯೋಗದಿಂದ ನಮ್ಮ ಲೈಫ್ನಲ್ಲಿ ಯಾವ ತರಹದ ಸೂಚನೆಗಳು ಸಿಗ್ಬೋದು? ಇದನ್ನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅವಕಾಶ ಬಂದಾಗ ಅದನ್ನು ಗುರುತಿಸಿ ಬಳಸ್ಕೊಳ್ಬೇಕಲ್ವಾ? ನೋಡಿ, ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ಬೋದು ಅಂದರೆ, ಅನಿರೀಕ್ಷಿತವಾಗಿ ಹಣಕಾಸಿನ ಬಗ್ಗೆ ಒಳ್ಳೆ ಸುದ್ದಿ ಬರ್ಬೋದು, ಕೆಲಸದಲ್ಲಿ ಹೊಸ ಅವಕಾಶ ಸಿಗ್ಬೋದು, ಬಿಸ್ನೆಸ್ನಲ್ಲಿ ಲಾಭದ ಚಿಹ್ನೆಗಳು ಕಾಣಿಸ್ಬೋದು. ಇದು ಬರೀ ಇವತ್ತಿನ ಹಣದ ಬಗ್ಗೆ ಅಲ್ಲ, ಇದು ನಿಮ್ಮ ಫ್ಯೂಚರ್ ಸೆಕ್ಯೂರಿಟಿಗೆ ಹಾಕೋ ಒಂದು ಫೌಂಡೇಶನ್. ನೀವು ಹಿಂದೆ ಮಾಡಿದ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗೋ ಸಮಯ, ಅಥವಾ ನಿಮ್ಮ ಲೈಫ್ಗೆ ಒಂದು ಸ್ಟೆಬಿಲಿಟಿ ತರೋ ಅವಕಾಶ ನಿಮ್ಮನ್ನ ಹುಡುಕೊಂಡು ಬರ್ಬೋದು. ನೋಡಿ, ಯೂನಿವರ್ಸ್ ನಮಗೆ ಅವಕಾಶವನ್ನಂತೂ ಕೊಡ್ತಾ ಇದೆ, ಆದರೆ ಅದನ್ನು ಪೂರ್ತಿಯಾಗಿ ಬಳಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ಮೈಂಡ್ಸೆಟ್ ತುಂಬಾನೇ ಮುಖ್ಯ ಆಗುತ್ತೆ. ಈ ಎನರ್ಜಿಯನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸ್ಕೊಳ್ಳೋದು, ಬನ್ನಿ ನೋಡೋಣ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಒಂದು ಸ್ವರ್ಣಯುಗ ಶುರು ಆಗುತ್ತೆ ನಿಜ, ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು. ಯಾವ ಅವಕಾಶ ಬಂದರೂ ಧೈರ್ಯವಾಗಿ, ಕಾನ್ಫಿಡೆನ್ಸ್ನಿಂದ ಅದನ್ನು ಸ್ವೀಕರಿಸಿ. ಆದರೆ ಗಾಬರಿಯಿಂದ ಅಥವಾ ಆತುರದಿಂದ ಯಾವುದೇ ಡಿಸಿಷನ್ ತಗೊಳ್ಳೋಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಈ ಲಕ್ಷ್ಮೀ ಯೋಗದ ಪಾಸಿಟಿವ್ ಎನರ್ಜಿಯನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕೆ 2 ಸಿಂಪಲ್ ಆದ ಪರಿಹಾರಗಳಿವೆ. ಒಂದು, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ 2 ಅಂಗೈಗಳನ್ನು ನೋಡ್ತಾ ಕರಾಗ್ರೆ ವಸತೆ ಲಕ್ಷ್ಮೀ ಮಂತ್ರವನ್ನ ಹೇಳಿ. ಇನ್ನೊಂದು, ಸಂಜೆ ಹೊತ್ತು ನಿಮ್ಮ ಮನೆ ಮುಖ್ಯ ಬಾಗಿಲ ಹತ್ರ ಒಂದು ತುಪ್ಪದ ದೀಪ ಹಚ್ಚಿ. ಇದು ನಿಮ್ಮ ಮನೆಗೆ ಸಮೃದ್ಧಿಯನ್ನ ಆಕರ್ಷಿಸುತ್ತೆ. ಇವಾಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬರಲಿರುವ ಈ 3 ದಿನಗಳು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಇದು ಮತ್ತೆ ಮತ್ತೆ ಬರುವಂತಹ ಅವಕಾಶ ಅಲ್ಲ, ಇದು ತುಂಬಾ ಅಮೂಲ್ಯವಾದ ಸಮಯ. ಈ ಅವಕಾಶವನ್ನ ಬಿಗಿಯಾಗಿ ಹಿಡಿದುಕೊಳ್ಳಿ. ಈ ಮಾತನ್ನ ನಿಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿಟ್ಕೊಳ್ಳಿ. ಲೈಫಲ್ಲಿ ಕೆಲವು ಚಾನ್ಸ್ಗಳು ಒಂದೇ ಸಲ ಬರೋದು. ಈ 3 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಧೈರ್ಯ ಮಾಡಿ ಒಂದೆಜ್ಜೆ ಮುಂದಿಡಿ, ಯಾಕಂದ್ರೆ ಐಶ್ವರ್ಯದ ಬಾಗಿಲು ನಿಮ್ಗೋಸ್ಕರನೇ ತೆರೆದಿದೆ. ಹಾಗಾದ್ರೆ ನಿಮ್ಮ ಜೀವನದ ಈ ಸ್ವರ್ಣಯುಗವನ್ನ ಶುರು ಮಾಡಕ್ಕೆ ನೀವು ರೆಡಿ ಇದ್ದೀರಾ? ನಿಮ್ಮ ನಂಬಿಕೆ ಮತ್ತು ಸಿದ್ಧತೆಯನ್ನ ತೋರ್ಸೋಕೆ ಕಾಮೆಂಟ್ಗಳಲ್ಲಿ ನನ್ನ ಸ್ವರ್ಣಯುಗ ಆರಂಭ ಅಂತ ಬರೀರಿ. ಎಲ್ರಿಗೂ ಒಳ್ಳೆಯದಾಗ್ಲಿ.